ಬೆಂಗಳೂರಿನಲ್ಲಿ ದಿನೇ ದಿನೇ ನೀರಿನ ಹಾಹಾಕಾರ ಜಾಸ್ತಿ ಆಗ್ತಾ ಇದೆ. ಈ ಸಂಬಂಧ ಇವತ್ತು ಬಿಬಿಎಂಪಿ ಆಯುಕ್ತರಂತ ತುಷಾರ್ ಗಿನೋತ್ರ ಕೂಡ ಒಂದಷ್ಟು ತಾತ್ಕಾಲಿಕವಾಗಿ ಏನೆಲ್ಲ ಮಾಡಬಹುದು ಒಂದು ಸಲಹೆಗಳನ್ನ ಕೊಡ್ತಾ ಇದ್ರು. ಜೊತೆಗೆ ಇದ್ರ ಬಗ್ಗೆ ಅವರಿಗೆ ಒಂದಷ್ಟು ಸಲಹೆ ಕೊಡಕ್ಕೆ ಇವತ್ತು ಸಂಸದರ ತೇಜಸ್ವಿ ಸೂರ್ಯ ಅವರು ಕೂಡ ಬಂದಿದ್ರು. ಅವರು ಕೂಡ ನೀರಿನ ಬವಣೆ ತಣಿಸಿದ ಸಂದರ್ಭದಲ್ಲಿ ಯಾವ ರೀತಿ ಒಂದು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ತೇಜಸ್ವಿ ಸೂರ್ಯ, ಇವತ್ತು ನೀವು ತುಷಾರ್ ಗಿರಿನಾಥ್ ಈಗಷ್ಟೇ ಭೇಟಿ ಮಾಡಿದ್ರಿ. ಬೆಂಗಳೂರಿನಲ್ಲಿ ಸದ್ಯದ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದಾರೆ. ನೀರಿನ ಹಾಹಾಕಾರ ಎಷ್ಟು ಮಟ್ಟಿಗೆ ಇದ್ದಿದ್ರೆ ಯಾವ ರೀತಿ ಸಲಹೆ ಕೊಟ್ರಿ, ಏನ್ ಮನವಿ ಮಾಡಿದ್ರಿ ಅಂತ? ಇವತ್ತು ಬಿಬಿಎಂಪಿ ಆಯುಕ್ತರಾದಂತ ತುಷಾರ್ ಗಿರಿನಾಥ್ ಅವರ ಜೊತೆಗೆ 3 ಪ್ರಮುಖ ವಿಷಯವಾಗಿ ಕುರಿತು ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೆ. ಒಂದು, ಬೆಂಗಳೂರಿನಲ್ಲಿ ಈಗ ತಾನೇ ಬೇಸಿಗೆ ಶುರುವಾಗ್ತಾ ಇದೆ. ಅಷ್ಟರೊಳಗಡೆನೆ ನಿಮಗೆ ಬೆಂಗಳೂರಿನ, ಅದು ನಮ್ಮ ದಕ್ಷಿಣ ಬೆಂಗಳೂರಿನಲ್ಲೇ ಎಷ್ಟೋ ಭಾಗಗಳಲ್ಲಿ ಇವತ್ತು ನೀರಿನ ಬಹಳ ದೊಡ್ಡ ಕೊರತೆ ಉಂಟಾಗಿದೆ. ಈ ಟ್ಯಾಂಕರ್ನವರು ಕೂಡ ಇದನ್ನೇ ಬಳಸ್ಕೊಂಡು 1200 ರೂಪಾಯಿ 1400 ರೂಪಾಯಿವರೆಗೂ ಕೂಡ ಟ್ಯಾಂಕರ್ನ ಬೆಲೆಗಳು ಕೂಡ ಏರ್ತಾ ಇದೆ. ಸೊ ಬಿಬಿಎಂಪಿ ಕಡೆಯಿಂದನೇ ಎಲ್ಲಿ ವಾಟರ್ ಲೆವೆಲ್ಗಳು ಸರಿಗಿದೆ ಅನ್ನುವಂತ ಒಂದು ಮಾಹಿತಿ ಇದೆ, ಅಲ್ಲಿ ಬೋರ್ವೆಲ್ಗಳನ್ನ ಹೊಸದಾಗಿ ಮಾಡಿ ತನ್ಮೂಲಕ ನೀರನ್ನು ಕೊಡುವಂತ ಪ್ರಯತ್ನ ಒಂದಾಗಬೇಕು ಅಂತ. ಎರಡನೇದು, ಈ ಟ್ಯಾಂಕರ್ ಅನ್ನ ಎಲ್ಲಿಗೆ ಅವಶ್ಯಕತೆ ಇದೆ ಅಂತ ಕಡೆಗೆ ಬಿಬಿಎಂಪಿನೇ ಅದನ್ನ ಒಂದು ಹಣವನ್ನ ಭರಿಸಿ ಅಲ್ಲಿಗೆ ಟ್ಯಾಂಕರ್ಗಳನ್ನ ನೀರನ್ನ ತಲುಪಿಸುವಂತದನ್ನ ಎರಡನೇದು ಮಾಡಬೇಕು ಅನ್ನುವಂಥದ್ದು. ಮೂರನೇದು, ಇವತ್ತಿಗೂ ಇದು ತಾತ್ಕಾಲಿಕವಾಗಿ ಇದನ್ನ ನಾವು ಮಾಡ್ಲೇಬೇಕು. ಒಂದು 2-3 ತಿಂಗಳಿಗೆ ಇದನ್ನ ನಾವು ಮಾಡಿತು ಅಂತಂದ್ರೆ ಮಳೆ ಬರುತ್ತೆ, ಅಲ್ಲಿ ತನಕ ಇದನ್ನ ಮುಂತೊಂಡ್ಕೊಳ್ಳುವಂಥದ್ದು. ಎರಡನೇದು, ಬೆಂಗಳೂರಿನಲ್ಲಿ ಇವತ್ತಿಗೂ ಕೂಡ ಸೀವರೇಜ್ ನೀರುಗಳೇನಿದೆ ಮತ್ತೆ ವಾಟರ್ ಪೈಪ್ ಲೈನ್ಗಳೇನಿದೆ ಅದರಲ್ಲಿ ಇವತ್ತಿಗೂ ಕೂಡ 40-50% ಸೋರಿಕೆ ಆಗ್ತಾ ಇರೋದು ನಾವು ನೋಡ್ತಾ ಇದೀವಿ. ಅದರಲ್ಲಿ ನಿಮಗೆ ದೊಡ್ಡ ಮಟ್ಟದ ನೀರು ಕಾವೇರಿಯಿಂದ ಏನ್ ಇಲ್ಲಿಗೆ ಬರ್ತಾ ಇದೆ, ಈ ಸೋರಿಕೆ ಆಗಿ ನಾವು ಬಹಳಷ್ಟು ಕಳ್ಕೊತಾ ಇದೀವಿ. ಸೊ ಆ ದೃಷ್ಟಿಯಲ್ಲೂ ಕೂಡ ಆ ಕಡೆಗೆ ನೀವು BWSSB ಜೊತೆಗೆ ಸಮನ್ವಯ ಸಾಧಿಸಿ ಎಲ್ಲೆಲ್ಲಿ ಇದನ್ನ ಲೀಕೇಜ್ ಅನ್ನ ತಡೆಯುವಂತ ಕೆಲಸ ಮಾಡಬೇಕು, ಅದನ್ನ ಆಸ್ ಅ ಲಾಂಗ್ ಟರ್ಮ್ ಪ್ಲಾನ್ ಅದನ್ನ ಬೆಂಗಳೂರಿಗೆ ಮಾಡಬೇಕು ಅನ್ನುವಂಥದ್ದು ಸಲಹೆ ಎರಡನೇದು ಮಾತನಾಡಿರುವಂಥದ್ದು. ಎರಡನೇ ಇಶ್ಯೂ, ಒಂದು 2 ವರ್ಷದಿಂದ ನಾನು ಸತತವಾಗಿ ನಮ್ಮ ಬನಶಂಕರಿಯ ನಮ್ಮ ಏನು BMTC ನಿಲ್ದಾಣದಿಂದ ಮತ್ತೆ ಮೆಟ್ರೋ ನಿಲ್ದಾಣದ ಮಧ್ಯದಲ್ಲಿ ಒಂದು ಸ್ಕೈ ವಾಕ್ ಅನ್ನ ಮಾಡಬೇಕು. ಪ್ರತಿ ದಿವಸ ಅಲ್ಲಿ 10,000-15,000 ಜನ ಓಡಾಡ್ತಾರೆ. ಕಾರ್ಮಿಕರು, ಮಹಿಳೆಯರು, ವಯಸ್ಸಾದವರು, ಅಲ್ಲಿ ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಿರುವಂತವ್ರು. ಅದೊಂದು ಇಂಪಾರ್ಟೆಂಟ್ ಜಂಕ್ಷನ್, ಅಲ್ಲಿಗೆ ಒಂದು ಸ್ಕೈ ವಾಕ್ ಮಾಡಬೇಕು ಅನ್ನುವಂತ ಒಂದು ಮನವಿ 2 ವರ್ಷದಿಂದ ಇತ್ತು. ಅದು BMRCL ಅವ್ರು ಮಾಡ್ಬೇಕಾ BBMP ಅವ್ರು ಮಾಡ್ಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾನೆ 2 ವರ್ಷ ಕಳೆದೋಯ್ತು. ಇನ್ನು ಈ ರೀತಿ ಸಮಯ ಹಾಳು ಮಾಡುವಂಥದ್ದು ಬೇಡ, ದಯವಿಟ್ಟು ಇದನ್ನ ಮಾಡಿ ಅಂತ ಮೊನ್ನೆ ಕೂಡ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೆ. ಇವತ್ತು ಆಯುಕ್ತರನ್ನ ಭೇಟಿ ಮಾಡಿ 29ನೇ ತಾರೀಕು ಅಥವಾ 28ನೇ ತಾರೀಕು ಮಂಡಿಸುವಂತ BBMP ಬಜೆಟ್ ನಲ್ಲಿ ಅದಕ್ಕೆ BBMP ಇಂದ ಆ ಪ್ಲಾನ್ ಅಪ್ರೂವಲ್ ಮಾಡಿ ಅದಕ್ಕೆ ಏನು ಹಣಕಾಸಿನ ವ್ಯವಸ್ಥೆ ಮಾಡಬೇಕು ಅದನ್ನ ಮಾಡಿ ಎನ್ನುವಂತ ಮನವಿಯನ್ನು ಕೂಡ ಇವತ್ತು ಮಾಡಿದ್ದೀವಿ. ಮೂರನೇದು, ಇವತ್ತು ಬೆಂಗಳೂರಿನ ಪ್ರಾಪರ್ಟಿ ಟ್ಯಾಕ್ಸ್ ಗಳ ಒಂದು ರಿವಿಷನ್ ನಡೀತಾ ಇದೆ. ಟ್ಯಾಕ್ಸ್ ರೇಟ್ ಗಳನ್ನ ಮಾಡಬೇಕು ಅಂತ ಮಾರ್ಚ್ 6ನೇ ತಾರೀಕು ಒಳಗಡೆ ಅಬ್ಜೆಕ್ಷನ್ಸ್ ಗಳನ್ನು ಕೂಡ ಬರೀರಿ ಅಂತಿದೆ. ನಾವು ಬೆಂಗಳೂರಿನಲ್ಲಿ BBMPಗೆ ಪ್ರಾಪರ್ಟಿ ಟ್ಯಾಕ್ಸ್ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಸಂಪನ್ಮೂಲ ಸಂಗ್ರಹ ಮಾಡಬೇಕಾಗಿರುವಂತದ್ದು ಅವಶ್ಯಕತೆ ಇದೆ. ಆದ್ರೆ ಮೈಂಡ್ಲೆಸ್ ಆಗಿ ಯಾವುದೇ ಒಂದು ಆಧಾರ ಇಲ್ಲದೆ ಅದನ್ನ ರೈಸ್ ಮಾಡುವಂಥದ್ದು ಏನಿದೆ ಅದು ಜನಕ್ಕೆ, ಸಾಮಾನ್ಯರಿಗೆ, ಅದರಲ್ಲೂ ಕೂಡ ಯಾರು ಬಾಡಿಗೆ ಮನೆಗೆ ಇಲ್ಲಿಗೆ ಬಂದಿರ್ತಾರೆ, ಈಗ ಯಾವ್ದೋ ಒಂದು ಜೀವನ ಶುರು ಮಾಡ್ಕೊಳ್ಬೇಕು ಅಂತ ಬೆಂಗಳೂರಿಗೆ ಬಂದಿರ್ತಾರೆ, ಅಂಥವ್ರಿಗೆ ಇದರಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ. ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಒಂದೇ ಸತಿಗೆ ಜಾಸ್ತಿ ಆಗದಲ್ಲೇ ಇರುವಂತ ರೀತಿಯಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ನೀವು ಅಳವಡಿಸಬೇಕು ಅನ್ನುವಂಥ ಆಗ್ರಹ ಕೂಡ ಮಾಡಿದ್ದೀನಿ. 6ನೇ ತಾರೀಕು ಒಳಗಡೆ ಅಬ್ಜೆಕ್ಷನ್ಸ್ ಗಳನ್ನ ಕರೆದಿದ್ದಾರೆ. ಸಾರ್ವಜನಿಕರು ಕೊಡಬೇಕು. ಸಾರ್ವಜನಿಕರ ಪರವಾಗಿ ನಾನು ಕೂಡ ಸಂಸದನಾಗಿ ಈ ವಿಷಯವನ್ನ ತಿಳಿಸ್ತಾ ಇರುವಂತದ್ದಿದೆ. 3 ವಿಷಯಗಳ ಕುರಿತಾಗಿ ನಾನು ಕ್ರಮ ತಗೊಳ್ತೀನಿ ಅಂತ ಆಯುಕ್ತರು ತಿಳಿಸಿದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ ಪ್ರಮುಖವಾಗಿ ನೀವೇ ಉಲ್ಲೇಖ ಮಾಡಿದ್ರಿ, ನೀರಿನ ಟ್ಯಾಂಕರ್ ದಂಧೆ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. 1,500 ರೂಪಾಯಿ 2,000. ಪ್ರಮುಖವಾಗಿ ನೀವು ಗಮನಿಸ್ತಾ ಇರ್ಬೋದು, ನೀರಿನ ಹಾಹಾಕಾರ ಬಂದಿರೋದು ಬಡವರು, ಮಧ್ಯಮ ವರ್ಗದವರು ಮಾತ್ರ. ಯಾಕಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅವ್ರಿಗೆ ಇವ್ರಿಗೆ ನೀರಿನ ಕಲೆಕ್ಷನ್ ಯಾವ ರೀತಿ ಕೊಟ್ಟಿದ್ರೆ ಅವರೆಲ್ಲೂ ಬೀದಿಗೆ ಬರ್ತಾ ಇಲ್ಲ. ಇಂಥವ್ರು ಪಾಪ ಟ್ಯಾಂಕರ್ಗಳ ಅವಲಂಬನೆ ಆಗಿರೋದು. ಅಂಥವ್ರಿಗೆ ಉಚಿತ ಕೊಡಬೇಕು, ಇಲ್ಲ ಒಂದು ದರವನ್ನ ಫಿಕ್ಸ್ ಮಾಡಬೇಕು, ಅದಕ್ಕೊಂದು ಒತ್ತಾಯ ಮಾಡ್ತೀರಾ ಅಂತ? ಸರ್, ನಾನು ಇವತ್ತು ಆಯುಕ್ತರಿಗೆ ಬಹಳ ಸ್ಪೆಸಿಫಿಕ್ ಆಗಿ ಹೇಳಿದ್ದೀನಿ, ಹೊರಗಡೆಯಿಂದ ತಗೊಳ್ತಾ ಇದ್ರೆ ಯಾವುದೇ ಟ್ಯಾಂಕರ್ ಇಷ್ಟರ ಮೇಲೆ ಮಾರಬಾರದು ಅನ್ನುವಂತ ಒಂದು ಕ್ಯಾಪ್ ಹಾಕಬೇಕು ಅಂತ. ಒಂದು, ನೀವು ಪ್ರೈವೇಟ್ ಅವ್ರಾಗಿ ತಗೊಳ್ಳಿ, ಅಪಾರ್ಟ್ಮೆಂಟಿಗೆ ಹಾಕಿ ತಗೊಳ್ಳಿ, ಬಡವರ ಹಾಕಿ ತಗೊಳ್ಳಿ, ಯಾರೇ ಇರಲಿ, ಈ ದಂಧೆ ಏನ್ ನಡೀತಾ ಇದೆ, ಏನ್ ಇವತ್ತು ಹಾಹಾಕಾರ ಇದೆ, ಅದನ್ನ ದುರ್ಬಳಕೆ ಮಾಡ್ಕೊಂಡು ಪ್ರಾಫಿಟ್ ಮಾಡ್ಕೋಬೇಕು ಅಂತ ಇರುವಂತ ಟ್ಯಾಂಕರ್ ಮಾಫಿಯಾದವರಿಗೆ ಅದನ್ನ ಕಡಿವಾಣ ಹಾಕ್ಬೇಕು ಅಂತಂದ್ರೆ ಅದಕ್ಕೊಂದು ಕ್ಯಾಪ್ ಇರಬೇಕು. ಆ ಕ್ಯಾಪ್ ಅನ್ನು ಹಾಕ್ಬೇಕು ಅನ್ನೋದು ಮೊದಲನೇದು.
ಎರಡನೇದು, ವಿಶೇಷವಾಗಿ ಬಡವರು ಎಲ್ಲಿದ್ದಾರೆ ಅಂತ ಏರಿಯಾಗಳಲ್ಲಿ BBMP ಕಡೆಯಿಂದನೇ ಅಲ್ಲಿಗೆ ಉಚಿತವಾಗಿ ನೀರಿನ ಸರಬರಾಜು ಮಾಡಬೇಕು ಅನ್ನುವಂಥದ್ದು ಆಗ್ರಹ. ಈ ಎರಡನ್ನೂ ಕೂಡ ಮಾಡಾಗಿದೆ. ಇದು ತಾತ್ಕಾಲಿಕವಾಗಿ ಮಾಡಬೇಕಾಗಿರೋದು. ಮೂರನೇದು ಏನು ಅಂತಂದ್ರೆ, ನಾನು ಆಗ್ಲೇ ಉಲ್ಲೇಖ ಮಾಡಿದೆ, ಸುಮಾರು 40-50% ಬೆಂಗಳೂರಿಗೆ ಬರ್ತಾ ಇರುವಂತಹ ನೀರು ಸೋರಿಕೆಯಾಗಿ ಹಾಳಾಗ್ತಾ ಇದೆ. ಅದನ್ನ ನಾವು ಸಂಗ್ರಹ ಮಾಡಿದ್ರೆ ಇನ್ನೊಂದು ಬೆಂಗಳೂರಿಗೆ ಕೊಡಬಹುದಾಗಿರುವಂತಹ ನೀರನ್ನು ನಾವು ಬೆಂಗಳೂರಿನಲ್ಲಿ ಸಂರಕ್ಷಣೆ ಮಾಡ್ಕೊಳ್ಬಹುದು. ಬಹುಶಃ ಅದೆಷ್ಟು ಮಟ್ಟಿಗೆ ನಿಮ್ ತಿಳುವಳಿಕೆ ಇದೆ ಗೊತ್ತಿಲ್ಲ. ಯಾಕಂದ್ರೆ ನಾನು 1450 ml ಪ್ರತಿನಿತ್ಯ ಪಂಪ್ ಮಾಡ್ತೀವಿ ಕಾವೇರಿಯಿಂದ ಅಂತಾರೆ. ಇವರು ನೀವು ಹೇಳಿದಾಗೆ ನೀರು ಪೋಲ್ ಏನಾಗ್ತಾ ಇದೆ, 50% ಆಗ್ತದೆ, ನಾವು ಕಡಿಮೆ ಮಾಡಿದೀವಿ ಅಂತ ಏನು ಸುಮಾರು ಕೋಟಿ ಖರ್ಚು ಮಾಡಿದ್ದಾರೆ. ಬಟ್ ಇದುವರೆಗೂ ಅದು ಅದ್ಭುತಕ್ಕೆ ಬಂದಿಲ್ಲ. ಇಲ್ಲಿ ನೀವು ಗಮನಿಸಬಹುದು, BWSSB ವಾಟರ್ ಇನ್ಸ್ಪೆಕ್ಟರ್ ಅಂತ ಇರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಪೋಲ್ ಆಗ್ತಾ ಇದೆ. ಇದನ್ನ ಸರಿಪಡಿಸುವಂತ ಕೆಲಸ ವರ್ಷಗಳೇ ಉಳಿದು ಮಾಡ್ತಾ ಇಲ್ಲ. ಸರ್ ನೋಡಿ, BBMP, BWSSB ಇಲ್ಲಿನ ಅಧಿಕಾರಿಗಳು ಯಾರು ನಿಜವಾಗ್ಲೂ ಇಂಜಿನಿಯರ್ಗಳು ಎಲ್ಲ ಇದ್ದಾರೆ. ಕೆಲವು ಸತಿ ಅವರು ಈ ರೀತಿ ಕೆಲಸಗಳು ಮಾಡೋದಕ್ಕಿಂತ ಹೆಚ್ಚಾಗಿ, ಸಾರ್ವಜನಿಕ ಕೆಲಸಗಳು ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ಬೇರೆ ಬೇರೆ ರೀತಿಯ ಚಟುವಟಿಕೆಗಳಲ್ಲಿನೇ ಹೆಚ್ಚು ಇನ್ವಾಲ್ವ್ ಆಗಿರುವಂಥದ್ದು ನಾವು ನೋಡ್ತಾ ಇರ್ತೀವಿ. BWSSBಗಿಂತ ಹೆಚ್ಚಾಗಿ BBMP ಅಂತನೂ ನಿಮಗೆ, ನೀವು ಯಾರದೇ ನೀವು ಏರಿಯಾದಲ್ಲಿ ಹೋಗಿ ಮೈಕ್ ಹಿಡ್ಕೊಂಡು ನೀವು ಕೇಳಿ, ಯಾರ್ದಾರೋ ಮನೆ ಎದುರುಗಡೆ ಮರಳು ಬಂತು ಅಂದಿದ ತಕ್ಷಣನೇ ಫಸ್ಟ್ ಬರೋದು ಅಲ್ಲಿನ BBMP ಇಂಜಿನಿಯರ್. ಅಲ್ಲಿ ಆಮೇಲೆ ಏನಾಗುತ್ತೆ, ಯಾವ ರೀತಿ ಇವ್ರು ತೊಂದರೆ ಕೊಡ್ತಾರೆ, ಅಲ್ಲಿ ಯಾವ ರೀತಿ ವ್ಯವಹಾರಗಳು ನಡೀತವೆ ಅನ್ನೋದು ನಾನೇನು ಅದನ್ನ ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಬೆಂಗಳೂರಿನ ಜನ ಇದರ ವಿಕ್ಟಿಮ್ಸ್, ಇದನ್ನ ಅನುಭವಿಸ್ಬಿಟ್ಟಿದ್ದಾರೆ. ಇದನ್ನ ಯಾಕೆ ಸರಿಪಡಿಸಬಾರ್ದು ಸಂಸದರು ಎಲ್ಲರೂ ಸೇರಿ ಇದನ್ನೆಲ್ಲೋ ಒಂದ್ ಕಡೆ ಧ್ವನಿ ಎತ್ತಿ? ಸರ್, ನಾನು ಸಂಸದನಾಗಿ ಆಯ್ಕೆಯಾದ ದಿವಸದಿಂದ ಇವತ್ತಿನ ತನಕ ಕಡಾಖಂಡಿತವಾಗಿ ಇದ್ರ ವಿರುದ್ಧ ಇದೇ ರೀತಿ ನಾನು ಮಾತನಾಡಿದ್ದೀನಿ. ಇವತ್ತು ಆಯುಕ್ತರ ಹತ್ರ ಮಾತನಾಡಿದಾಗ ಇಷ್ಟೇ ತೀಕ್ಷ್ಣವಾಗಿ ಅವ್ರ ಹತ್ರ ಹೇಳಿದ್ದೀನಿ. BBMPಯ ಅಧಿಕಾರಿಗಳ ಮಧ್ಯದಲ್ಲಿ, ಇಂಜಿನಿಯರ್ಗಳ ಮಧ್ಯದಲ್ಲಿ, ಈ ಟೌನ್ ಪ್ಲಾನಿಂಗ್ ನ ಅಧಿಕಾರಿಗಳ ಮಧ್ಯದಲ್ಲಿ ಇರುವಂತಹ ಭ್ರಷ್ಟಾಚಾರ, ಇದೆಲ್ಲದ್ರ ಬಗ್ಗೆ. ಆದ್ರೆ ಇದನ್ನ ಬಗೆಹರಿಸೋದಿಕ್ ಸಮಸ್ಯೆ ಯಾಕೆ ಅಂತಂದ್ರೆ, ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಅಂತಂದ್ರೆ ಅದು ತಳಮಟ್ಟದಲ್ಲಿ ಆಗಲ್ಲ. ಮೇಲ್ ಸರಿ ಇತ್ತು ಅಂತಂದ್ರೆ ಕೆಳಗೆಲ್ಲ ಸರಿಯಾಗತ್ತೆ. ಮೇಲ್ಗಡೆನೆ ನೀವು 75 ರೂಪಾಯಿ ಕೊಟ್ರೇನೆ ಪ್ಲಾನ್ ಸ್ಯಾಂಕ್ಷನ್ ಅನ್ನುವಂತ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ನ ವ್ಯವಸ್ಥೆ ಬೆಂಗಳೂರಿನಲ್ಲಿ ರೆಡಿ ಮಾಡಿದ್ಮೇಲೆ ಅವ್ರು ಕೆಳಗಡೆ ಇರುವಂತ ಅಧಿಕಾರಿಗಳು ಅದನ್ನ ಪಾಲಿಸಬೇಕು ಅಂತ ಹೇಗೆ ಸ್ಟಾರ್ಟ್ ಆಗುತ್ತೆ? ರಾಜನೇ ನನಗೆ 100 ರೂಪಾಯಿ ಕಲೆಕ್ಟ್ ಮಾಡ್ಕೊಂಡು ಬಾ ಅಂತಂದ್ರೆ ಅವ್ನು ಕೆಳಗಡೆ ಇರೋ ಮಂತ್ರಿ 110 ಕಲೆಕ್ಟ್ ಮಾಡ್ಕೊಂಡ್ ಬರ್ತಾನೆ. ರಾಜಂಗ್ 100 ಕೊಡ್ತೀನಿ, ನಾನು 10 ಇಟ್ಕೋತೀನಿ ಅಂತ. ನೀವು ಬೆಂಗಳೂರಲ್ಲಿ ಇರುವಂತ ಯಾವುದೇ ಇವತ್ತೊಂದು ಮನೆ ಕಟ್ಟಬೇಕು ಅನ್ನೋರ ಹತ್ರ, ಇನ್ಯಾವುದೋ ದೊಡ್ಡ ಬಿಲ್ಡರ್ ನಾನು ಹೇಳ್ತಾ ಇಲ್ಲ, ಯಾವ್ದೋ ಒಂದು ಚಿಕ್ಕ ಪುಟ್ಟ 4-5 ಅಂತಸ್ತಿನ ಅಪಾರ್ಟ್ಮೆಂಟ್ ಕಟ್ಟಬೇಕು ಅನ್ನೋರನ್ನ, ಮನೆ ಕಟ್ಕೊಳ್ಬೇಕು ಅನ್ನೋರ ಹತ್ರ ಇವತ್ತು ನೀವು ಹೋಗಿ ಪ್ಲಾನ್ ಸ್ಯಾಂಕ್ಷನ್ ಸಿಗ್ತಿದ್ಯಾ ಅಂತ ಕೇಳಿ. ಸ್ಟ್ಯಾಂಡರ್ಡ್ ರೇಟ್ ಫಿಕ್ಸ್ ಆಗಿದೆ ಸರ್, 75 ರೂಪಾಯಿ ರೆಸಿಡೆನ್ಷಿಯಲ್ಗೆ, 100 ರೂಪಾಯಿ ಕಮರ್ಷಿಯಲ್ಗೆ, ಇದನ್ನ ಪೇಮೆಂಟ್ ಮಾಡದೇನೆ ಪ್ಲಾನ್ ಸ್ಯಾಂಕ್ಷನ್ ಅಂತ ಜನ ಮಾತನಾಡ್ತಾ ಇದ್ದಾರೆ. ಇವತ್ತು ವ್ಯವಸ್ಥೆ ಹೀಗಿರ್ಬೇಕಾದ್ರೆ, ರಾಜ ಈ ರೀತಿ ದುಡ್ಡನ್ನು ಕೇಳಬೇಕಾದ್ರೆ ಕೆಳಗಡೆ ಇರುವಂತ ಮಂತ್ರಿ ಪೇದೆ ಅವ್ರೇನೇನ್ ಮಾಡ್ತಾರೆ? ಇದನ್ನ ಜನನೂ ಅರ್ಥ ಮಾಡ್ಕೊಂಡು ವ್ಯವಸ್ಥೆಯಲ್ಲಿ ಬದಲಾವಣೆ ಆಗೋದಿಕ್ಕೆ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ, ಸಮಾಜವಾಗಿ ಹೋರಾಟ ಮಾಡಬೇಕು. ಇದೊಂದೇ ಮಾರ್ಗ ಅದಕ್ಕೆ. ಥ್ಯಾಂಕ್ ಯು ಸರ್. ಇದಿಷ್ಟು ಸಂಸದರಾದ ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇರುವಂತದ್ದು. ನೀರಿನ ಬವಣೆ ಬಗ್ಗೆ ಸಂಬಂಧ ಈಗಾಗಲೇ ನಾನು ಚರ್ಚೆ ಮಾಡಿದ್ದೀನಿ. ಟ್ಯಾಂಕರ್ಗಳನ್ನ ಏನು ದರ ಫಿಕ್ಸ್ ಮಾಡಬೇಕು ಅದನ್ನ ಖಂಡಿತವಾಗ್ಲೂ ಮಾಡಲೇಬೇಕು, ಇಲ್ಲ ಅಂದ್ರೆ ಅವರು ಇದನ್ನೇ ದುರ್ಬಳಕೆ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.